ಎಲ್ಲರಿಗೂ ನಮಸ್ಕಾರ. ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಹಸಿ ಬಟಾಣಿ ಸೀಸನ್ ಇವಾಗ. ಹಸಿ ಬಟಾಣಿ ಅಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ. ಆ ಬಟಾಣಿಯನ್ನು ಬಳಸ್ಕೊಂಡು 10 ನಿಮಿಷದಲ್ಲಿ ಒಂದು ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು ಮಣ್ಣಿನ ತವಾ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ಅದರಲ್ಲಿ 1 ಟೇಬಲ್ ಸ್ಪೂನಷ್ಟು ಇಲ್ಲಿ ಬೆಣ್ಣೆ ಹಾಕಿದ್ದೀನಿ. ನೀವು ಎಣ್ಣೆ ಬೇಕಾದ್ರೂ ಹಾಕ್ಬೋದು, ಇಲ್ಲ ತುಪ್ಪನೂ ಕೂಡ ಸೇರಿಸ್ಕೋಬೋದು. ಇವಾಗ ಬೆಣ್ಣೆ ಕರಗಿದ ಮೇಲೆ ಈಗ ಮಾರ್ಕೆಟ್ನಲ್ಲಿ ಹಸಿ ಬಟಾಣಿ ಕಾಳು ಬರೋ ಸೀಸನ್ ಇವಾಗ. ಈಗ ಹಸಿ ಬಟಾಣಿ ಕಾಳು ನೋಡಿ ಇಲ್ಲಿ ನಾನು ತಂದು ಇದನ್ನು ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಇಲ್ಲಿ ಬಿಡಿಸಿ ತೊಗೊಂಡಿದ್ದೀನಿ. ಇದು ಒಂದು ಅರ್ಧ kg ಅಷ್ಟಾದರೂ ಇರಬಹುದು. ಈಗ ಇದನ್ನು ಬೆಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 10 ನಿಮಿಷದಲ್ಲಿ ನಾವು ಈ ರೆಸಿಪಿಯನ್ನು ಮಾಡ್ಕೋಬಹುದು. ಮೀಡಿಯಮ್ ಉರಿ ಇಟ್ಟು ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಈಗ ನಾನು ಇದರಲ್ಲಿ ಜೀರಿಗೆ ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಜೀರಿಗೆ ಪೌಡರ್ ಇದ್ದರೆ ಜೀರಿಗೆ ಪೌಡರನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೋಬಹುದು. ಈಗ ಇದನ್ನು ಚೆನ್ನಾಗಿ ಸ್ವಲ್ಪ ಹುರಿಬೇಕಾಗತ್ತೆ. ಒಂದು 3 ರಿಂದ 4 ನಿಮಿಷ ಹುರಿದಾದ ಮೇಲೆ ಇದರಲ್ಲಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಹಾಗೆಯೇ ಸ್ವಲ್ಪ ಅರಿಶಿನ ನಾನು ಸ್ವಲ್ಪನೇ ಸೇರಿಸ್ತಾ ಇದ್ದೀನಿ. ಇದನ್ನು ಯಾವ ಮೆಜರ್ಮೆಂಟ್ ಇಲ್ಲ ಇದಕ್ಕೆ. ನೀವು ಇಷ್ಟದ ಪ್ರಕಾರ ಒಂದು ಸ್ವಲ್ಪ ಸೇರಿಸ್ಕೋಬಹುದು. ಒಂದು 1/4 ಟೀ ಸ್ಪೂನಷ್ಟು ಹೀಗೆ ಸೇರಿಸ್ಕೋಬಹುದು. ಇದರಲ್ಲಿ ಆಮ್ಚೂರ್ ಪೌಡರ್ ಮತ್ತು ಗರಂ ಮಸಾಲ ಪೌಡರ್, ಹಾಗೆಯೇ ಒಂದು ಸ್ವಲ್ಪನೇ ಖಾರದ ಪುಡಿಯನ್ನು ಇಲ್ಲಿ ನಾನು ಸೇರಿಸಿದ್ದೀನಿ. ಸೇರಿಸಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಾವು ಇದನ್ನು ಸಾಯಂಕಾಲ ಸ್ನ್ಯಾಕ್ಸ್ಗೆ ಕಾಫಿ ಟೀ ಜೊತೆಗೂ ಕೂಡ ಮಾಡಿ ತಿನ್ಬೋದು. ಮಕ್ಕಳು ಏನಾದರೂ ತಿನ್ನಲಿಕ್ಕೆ ಕೇಳಿದಾಗ ಕೂಡ ಈ ರೀತಿಯಾಗಿ ಮಾಡಿಕೊಂಡು ತಿನ್ಬೋದು. ನಾನು ಮಸಾಲೆ ಹಾಕಬೇಕಾದ್ರೆ ಗ್ಯಾಸನ್ನು ಆಫ್ ಮಾಡಿದ್ದೆ. ಈಗ ಮತ್ತೆ ಗ್ಯಾಸನ್ನು ಆನ್ ಮಾಡಿ ಇದನ್ನು ಹುರ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹುರಿದಾದ ಮೇಲೆ ಉಪ್ಪು ನಿಮಗೆ ಬೇಕು ಅಂತ ಅನಿಸಿದರೆ ಮತ್ತೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೋದು. ನಾನು ಮತ್ತೆ ಸ್ವಲ್ಪ ಇಲ್ಲಿ ಉಪ್ಪನ್ನು ಸೇರಿಸಿದ್ದೀನಿ. ಸೇರಿಸಿ ಇದನ್ನು ಚೆನ್ನಾಗಿ ಹುರಿಕೊಳ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇನ್ನಷ್ಟು ಸುಲಭದ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ಇಲ್ಲಿ ನೋಡಿ ನಾನು ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿ ಇಟ್ಟು ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು 2 ನಿಮಿಷ ಹಾಗೆ ಬಿಟ್ಟು ಬೇಯಿಸ್ಕೊಳ್ಳಿ. ಅಂದರೆ ಸಾಫ್ಟ್ ಆಗುತ್ತೆ, ತುಂಬ ಚೆನ್ನಾಗಿ ಆಗುತ್ತೆ. ಈಗ ಬೇಯಿಸ್ಕೊಂಡಾದಮೇಲೆ ಮತ್ತೆ ಇದನ್ನು ಸ್ವಲ್ಪ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ನೀವು ಪ್ಲೇಟನ್ನು ಮುಚ್ಚಿ ಮತ್ತೆ ಒಂದೆರಡು ನಿಮಿಷ ಇದನ್ನು ಬೇಯಿಸ್ಕೊಳ್ಳಿ. ಈ ರೀತಿಯಾಗಿ ನಾವು ಮಣ್ಣಿನ ಪಾತ್ರೆಯಲ್ಲಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಇವಾಗ ಇಲ್ಲಿ ನೀವು ನೋಡ್ಬೋದು ಇದು ಸಾಫ್ಟ್ ಆಗಿದೆ, ತುಂಬ ಚೆನ್ನಾಗಿ ಆಗಿದೆ. ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಗರಂ ಮಸಾಲೆ ಯಾವುದು ಬೇಡ ಅಂದರೆ ಉಪ್ಪು ಅಷ್ಟೇ ಕೂಡ ನೀವು ಹಾಕಿ ಇದನ್ನು ಮಾಡ್ಕೋಬೋದು. ಉಪ್ಪು ಮತ್ತು ಬೆಣ್ಣೆ ಇಷ್ಟನ್ನೇ ಸಾಕು ಮಾಡಲಿಕ್ಕೆ. ಅದರಿಂದ ನೀವು ಟೇಸ್ಟಿಯಾದಂಥ ಬಟಾಣಿ ಕಾಳಿನ ಫ್ರೈ ಮಾಡ್ಕೋಬೋದು. ಇಲ್ಲಿ ಬಟಾಣಿ ಕಾಳಿನ ಫ್ರೈ ರೆಡಿಯಾಗಿದೆ, ತುಂಬ ಚೆನ್ನಾಗಿದೆ. ಇದನ್ನು ನೀವು ಸಾಯಂಕಾಲ ಟೀ ಕಾಫಿ ಜೊತೆಗೆ ತಿನ್ನಬಹುದು. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು.